ಮತ್ತು ರೈತರ ಮಕ್ಕಳಿಗೆ ಇವತ್ತಿಗೂ ಹೆಣ್ಣು ಕೊಡವಲ್ಲ, ಭಾಳ ಗೋಳೈತಿ. ಮತ್ತು ನಿಮ್ಮ ಮಠ ಮಾನ್ಯದಾಗ ಸ್ವಾಮಿಗಳು ಹೇಳ್ತಾರೆ, ಮಠ ಮಾನ್ಯದಾಗ ಸ್ವಾಮಿಗಳು ಹೇಳ್ತಾರೆ, ನಮ್ಮ ಮಠದನ ಅಜ್ಜವ್ರು ಗಾಡಿ ನಡೆಸ್ಯಾರು, ಬೇಡಿದವ್ರಿಗೆ ಬೇಡಿದು ಕೊಟ್ಟಾರು, ಬರಗಾಲದಾಗ ಮಳೆ ತಂದಾರು ಹೇಳ್ತಾರೆ. ಅದು ಎಲ್ಲ ಹೇಳ್ತಾರೆ. ಹೌದು, ಅವ್ರೆಲ್ಲ ಮಾಡ್ಯಾರ, ಅವ್ರು ಮಾಡಿದ್ರು, ಅವ್ರು ಊಟ ಮಾಡಿದ್ರು ಹೋದ. ನೀವೇನು ಮಾಡಿರಿ? ಮುಂದೆ ನಾಳೆನ ಮಕ್ಕಳು ಹಡಿಬೇಕಾದ್ರೆ ಬಟನ್ ಒತ್ತದು ಬರ್ತೈತಿ. ಬೊಮ್ಮಾಯಿ ರಾಜ್ಯೋತ್ಸವ ಪ್ರಶಸ್ತಿ ನನಗೆ ಬಂದಾಗ ಅವತ್ತು ಹೋಗಾಕ ನಾನು ಹತ್ತಲ್ಲಿ ಬಸ್ಸಿಗೆ ಹೋಗಾಕ ರೊಕ್ಕಿಲ್ಲ. ಪ್ರಶಸ್ತಿ ಬಂದೈತಿ, ಎಲ್ಲಾರು ಪತ್ರಕರ್ತರು ನನ್ನ ಮನೆಗೆ ಬಂದಾರ, ಎಲ್ಲಾರು ನನಗೆ ಮನೆಗೆ ಬಂದಾರ. ಬೆಂಗಳೂರಿಗೆ ಹೋಗಿ ಬರೋ ತಕಾನು VRL ಬಸ್ಸಿನವ ತಮ್ಮ ಹಿಂಗೆ ನನಗೆ ಹಿಂಗೆ ಬಂದೆ ಇಲ್ಲ ಅಂತ ರಾಕಿಲ್ಲ. ನೀನು ರಾಕ್ ಬರ್ತಾವಲ್ಲ ನನಗೆ ಅಂತೇಳಿ ನನಗೆ ಹೋಗಿ ಹೊಳ್ಳಿ ಬರ್ತಕ ನನಗೆ ಉದ್ರಿ ಬಸ್ ಟಿಕೆಟ್ ಕೊಟ್ಟ. ಮತ್ತು ನಾ ಏನು ರಾಕದವಲ್ಲ ರೂಪಾಯಿದವಲ್ಲ, ಹೀಗೆ ದೇವ್ರಂಗ ಮಾಡ್ಕೋತ. ಮತ್ತು ಈಗ ನಾ ಫಂಕ್ಷನ್ಗೆ ಹೋಗಿ ಹೇಳಿದೆಲ್ಲ, ನಾ ಫಂಕ್ಷನ್ಗೆ ಹೋಗಿ ಬಂದದ್ದು ದುಡ್ಡಿಲ್ಲ, ಒಂದು ದೇವಸ್ಥಾನ ಗುಡಿ ಕಟ್ಟಕೈತಿ. ನಾವು ಮನುಷ್ಯರಾಗಿ ಹುಟ್ಟಿ ಬಂದಿಂದ ಒಂದು ಏನಾರ ಭೂಮಿ ಮ್ಯಾಗ ಒಂದು ಸಾಧನೆ ಮಾಡಬೇಕು ಹಂಬಲ್ಲ ಅಂದ ಅಷ್ಟ. ಇವತ್ತಿನ ಬದುಕು ಹೆಂಗೆ ನಡೆಯಕತ್ರಿ ಈಗ? ಈಗ ಬದುಕು ಮಂದಿ ಆಸೆಗೆ ಬಿದ್ದೈತಿ, ಭಾಳ ದುರಾಸೆಗೆ ಬಿದ್ದೈತಿ. ಹೌದು. ಮೊದಲ ಯುವಕರ ಒಳಗೆ ಒಂದು ಕನಸು ಬರಬೇಕು, ಮನಸ್ಸಿನ್ಯಾಗ ಒಂದು ಕನಸು ಮೂಡ್ಬೇಕು. ನಾ ಇಂಥ ಗುರಿ ಮುಟ್ಟುತ್ತೀನಿ ಅನ್ನೋ ಅಂತ ಛಲ ಬೇಕು. ಛಲ ಇದ್ರ ಬಲ ಬರ್ತೈತಿ. ಈಗ ಚಟದ ಬಲ ಅದಾವ, ಚಟ ಕಟ್ಟಕೈತಿ. ಇಟ್ಟ ಬಲ ಐತಿ, ಯಾವಾಗಲೂ ಐತಿ ಇದೆ. ಮತ್ತು ನಮಗೆ ತ್ರಾಸ ಆಗೋದು, ಕಷ್ಟ ಸುಖ ಯಾವಾಗಲೂ ಐತಿ. ಆದ್ರೆ ಅವನ್ನೆಲ್ಲ ಸರಿಸಿ ನಾನು ಎಷ್ಟೋ ಬೇರೆ ಸಾಯ್ಬೇಕಂದ ನಾವು ಸಾಲಕ್ಕಾಗಿ ಮನಿ ಕಟ್ಟಿ ಸಾಲ ಮಾಡಿ ಮಕ್ಕಳು ಲಗ್ನ ಮಾಡಿದ್ನಿ, ಸಾಯ್ಬೇಕು. ಸಾಲ 7 ಲಕ್ಷ ರೂಪಾಯಿ ಸಾಲ, ನೀಗಂಗಿಲ್ಲ ಅಂತ ಕೂತಿದ್ದೆ. ಯಡಿಯೂರಪ್ಪ ಅವ್ರ ಮುಖ್ಯಮಂತ್ರಿ ಆದಾಗ ಆವಾಗ ಎಲ್ಲ ಲೈಬ್ರರಿಗಳಿಗೆ ಇದು ಶಾಲಾ ಕಾಲೇಜುಗಳಿಗೆ ಪುಸ್ತಕದೊಂದು ಖರೀದಿ ಮಾಡ್ಬೇಕಂತೇಳಿ ಒಂದು ಇದು ಆರ್ಡರ್ ಮಾಡಿದ್ರು. ಅವಾಗ ಆ ಸಾಹಿತ್ಯನ ನನ್ನ ಜೀವನ ಉಳಿಸೈತಿ, ಸಾಹಿತ್ಯನ ಪುಸ್ತಕನ ನನ್ನ ಜೀವನ ಉಳಿಸೈತಿ. ಇವತ್ತು ಸಾಹಿತ್ಯನ ನನ್ನ ಮಾಡಕ್ಕಾದತಿ. ಜನರ ನನ್ನ ದೇವ್ರ ತಿಳ್ಕೊಂಡ್ಬಿಟ್ಟಿ. ಇವತ್ತು ಯಾವುದೇ ₹1 ಸಾಲ ಇಲ್ಲ, ಸಾಲ ಪಾಲಲ್ಪ ಎಲ್ಲ ತೀರಿಸಿ ಬಿಟ್ರಿ. ಎಲ್ಲ ಮಕ್ಕಳು ಲಗ್ನ ಮಾಡೀನಿ, ಮೊಮ್ಮಕ್ಕಳು ಆಗ್ಯಾರ, ಹೆಣ್ಣು ಮಕ್ಕಳದು ಗಂಡು ಮಕ್ಕಳದು ಲಗ್ನ ಮಾಡೀನಿ, ಮಣಿ ಕಟ್ಟೀನಿ. ನಾನು ಏನು ನೀಡ್ತೈತಿ ಒಟ್ಟು ಮಾಡೀನಿ. ನಾಟಕ ಮಾಡೀನಿ, ಡೊಳ್ಳು ಬಾರಿಸೀನಿ, ಹಾಡ ಹಾಡೀನಿ, ಕುಣಿದೀನಿ, ಬಾರಿಸೀನಿ, ಎಲ್ಲ ಮಾಡೀನಿ. ಈಗ ಏನಿಲ್ಲ, ಎಲ್ಲ ಫಂಕ್ಷನ್ ಕರ್ಕೊಂಡು ಹೋಗ್ತಾರ. ಒಂದು ಭಗವಂತ ನನಗೆ ಬುದ್ಧಿ ಕೊಟ್ಟ ಹೇಳ್ತೀನಿ, ಸಮಾಜ ಬದುಕ್ತೀನಿ ಇಷ್ಟ. ಯಾಕಂದ್ರೆ ಸಮಾಜ ಇದೆ ದೊಡ್ಡದು. ಹೌದು. ಮತ್ತು ಮ್ಯಾಲೆ ಎತ್ತುವುದ ಸಮಾಜ, ಕೆಳಗೆ ತುಳುವುದ ಸಮಾಜ. ಆದ್ರೆ ನಾವು ಸಮಾಜದೊಳಗೆ ಹೆಂಗೆ ಇರ್ಬೇಕಂದ್ರೆ ಅವ್ರಿಗೆ ಬೆಲ್ಲ ಹೆಂಗೆ ಬೆಲ್ಲ ಇರ್ಲಿಕ್ಕಂದ್ರೆ ಹೇಳ್ಯಾರ, ಬೆಲ್ಲ ಇರ್ಲಿಕ್ಕಂದ್ರೆ ಬೆಲ್ಲ ಅಂತ 2 ಮಾತು ಹೇಳ್ಬೇಕಂತ ನಮ್ದು ಹಿರಿಯಾರ. ಹಂಗೆ ಸಮಾಜಗಳು ನಾವು ಬೆಲ್ಲದ ಗತೆ ಬೆರಿಬೇಕು, ಅಂದ್ರೆ ನಮ್ಮನ್ನ ಸಮಾಜ ಒಪ್ತೈತಿ. ಮತ್ತೆ ನಾವು ಸಮಾಜ ಒತ್ತಟ್ಟೆ ನಾವು ಒತ್ತಟ್ಟಾರ ನಮ್ಮನ್ನ ಯಾರು ನೋಡಂಗಿಲ್ಲ. ನಾವು ಶಾಣ ಅದೀನಿ, ನಾವು ದೊಡ್ಡವ ಅದೀನಿ ಅಂದ್ರೆ ಆಗ ನೀದ್ರ ನಿಮ್ಮನೆ ಇರ್ಬೇಕು, ನಮಗೇನು ಹತ್ತಾರ. ಈಗ ಸಮಾಜ ಕೂಡ ಹೊಂದಾಣಿಕೆ ಇರ್ಬೇಕು. ಎಲ್ಲರಿಗೂ ದೊಡ್ಡವ್ರಿಗೆ ಸಣ್ಣವ್ರಿಗೆ ಹೊಂದಾಣಿಕೆ ಬದುಕು ಇಟ್ಕೊಂಡವ್ರೆ ಚಂದಕತಿ. ಅದೇ ಕೋರ್ಟ್ ಉಳ್ದ ದೇವರೆಲ್ಲ ಕೋರ್ಟಿಗೆ ಹೋಗ್ಯಾವ ಅನ್ನೋದ ದೇವ್ರ ಮೇಲೆ ಒಂದು ಕವಿತೆ ಬರೆದಿದ್ರಿ ಹಾಡು. ಅದು ಈಗೆಲ್ಲ ಫುಲ್ ಸಾಮಾಜಿಕ ಜಾಲತಾಣದಾಗ ಜಾಸ್ತಿ ವೈರಲ್ ಆಗಿದ್ರು. ಬರ್ತೀರಿ ಏನಪ್ಪೋ, ನೀವು ಬರ್ತೀರಿ ಏನಪ್ಪೋ, ದೇವ್ರ ಜಗಳ ಬಿಡಿಸಾಕ ಹೋಗುನು ಬರ್ತೀರಿ ಏನಪ್ಪೋ. ದೇವ್ರ ಜಗಳಾಡಾಕ ಹತ್ಯಾವಂತು, ಹಳ್ಳಿ ಪ್ಯಾಟಿ ಮಂದಿ ನಿತ್ತ ನೋಡ್ತಾರಂತು. ಜಾತಿಗೆ ಒಂದೊಂದು ದೇವ್ರಂತು, ಅವ್ರ ದೇವ್ರ ಹಿಂದ ಅವ್ರ ಜಾತಿ ಮಂದಿ ಹೊತ್ತು. ಭಾಳ ವರ್ಷದ ಹಿಂದಿನ ಹಳಿ ಜಗಳಂತು, ಈ ಜಗಳ ಬಿಡಿಸೋರು ಯಾರು ಇಲ್ಲಂತು. ಬ್ಯಾಳಿ ಬೆಲ್ಲ ಹೋಳಿಗೆ ಹುಗ್ಗಿ ಕೋರಿಕೋಣದ ಊಟ ಅಂತು, ದೇವ್ರ ಊಟ ಮುಗಿದ ಮೇಲೆ ನಮಗೂ ನಿಮಗೂ ತಾಟ್ ಅಂತು. ಬರ್ತೀರಿ ಏನಪ್ಪು, ನೀವು ಬರ್ತೀರಿ ಏನಪ್ಪು,
ದೇವ್ರ ಜಗಳ ಬಿಡ್ಸಕ್ಕೆ ಹೋಗೋಣ ಬರ್ತೀರೇನು. ಬ್ಯಾಳಿ ಬೆಲ್ಲ ಹೋಳಿಗೆ ಹುಗ್ಗಿ ಕುರಿ ಕ್ವಾಣದ ಊಟ ಅಂತೂ ದೇವ್ರ ಊಟ ಮುಗಿದ ಮೇಲೆ ನಮಗೂ ನಿಮಗೂ ತಾಟ್ ಅಂತೂ ಭಾಳ ವರ್ಷ ಹಿಂದಿನ ಹಳಿ ಜಗಳ ಅಂತೂ ಈ ಜಗಳ ಬಿಡಿಸೋರು ಯಾರ್ಯಾರು ಇಲ್ಲ ಅಂತ ಬೀಳಿಗೆ ಬಿದ್ರಿ ಸಿದ್ದಪ್ಪ ಕಟ್ಟಿದ ಹಾಡಂತೂ ದೇವ್ರ ಪಾದ ತೊಳೆದ ಕುಡ್ದ ನೀರು ಅಂತೂ ಬರ್ತೀರೇನಪ್ಪು ನೀವು ಬರ್ತೀರೇನಪ್ಪು. ದೇವ್ರ ಜಗಳ ಬಿಡಿಸಕ್ಕೆ ಹೋಗ್ಬಿಡು ಬರ್ತೀವಿ. ದೇವ್ರ ಜಗಳ ಯಾವುದು ಅಂದ್ರೆ ಎಲ್ಲ ಕಡೆ ನೋಡಿ ಈ ಜಗತ್ತಿನಾಗ ಏನು ಜಗಳ ಐತೆ ದೇವ್ರದ. ನಮ್ಮ ದೇವ್ರನ್ನ ಕಿತ್ತೋಗದಾರ, ನಮ್ಮ ದೇವ್ರನ್ನ ಒತ್ತೋಗದಾರ, ನಮ್ಮ ದೇವ್ರ ಹಂಗ ಮಾಡ್ಯ, ನಮ್ಮ ದೇವ್ರ ಹಿಂಗ ಏನು ಕಲ್ಲು ದೇವ್ರಿಗೆ ಹಣಿ ಬಡ್ಕೊಂಡು ಅವೇನು ದೇವ್ರ ನೀನು ನಿಮಗೆ ಜಗಳಾಡತ್ ಹೇಳಿಲ್ಲ, ನಿಮಗೆ ಬಡ್ದಾಡತ್ ಹೇಳಿಲ್ಲ, ನಮಗೆ ಗುಡಿ ಕಟ್ಸತ್ ಹೇಳಿಲ್ಲ, ನಮ್ಗೆ ಅರಿವಿ ತೊಡಸ್ರ ಅಂದಿಲ್ಲ. ಏನಿಲ್ಲದ ದೇವ್ರ ಮ್ಯಾಗ ಹೊರಗೆ ಹಾಕೊಂಡು ನಾವ ಕೂತೀವಿ. ದೇವ್ರ ಬಡವದಾನ, ನಮಗೆ ಬೇಕಾದ ಕೊಡ್ತಾನ. ಅರಿವಿ ಕೊಡ್ತಾನ, ಊಟ ಕೊಡ್ತಾನ, ಗಾಳಿ ಕೊಟ್ಟಾನ, ಬಿಸಿಲು ಕೊಟ್ಟಾನ, ನೆಳ ಕೊಟ್ಟಾನ, ಬದುಕು ಕೊಟ್ಟಾನ, ಇಂಥ ದೊಡ್ಡ ಐಶ್ವರ್ಯ ಬದುಕು ಕೊಟ್ಟಾನ. ನಮ್ಮಿಂದ ಪರಮಾತ್ಮ ಏನ್ ಮಾಡಕ್ ಸಾಧ್ಯ ಐತಿ? ಅವ ಎಲ್ಲ ಕೊಟ್ಟಾನಂತ ಅವನ ಹೆಸರು ಹೇಳಿ ಊಟ ಮಾಡ್ತೀವಿ ನಾವು. ದೇವ್ರೆಲ್ಲ ಕೋಟಿ ಏರನ್ ಅಂತೇಳಿ ಕೋಟ್ ಮೆಟ್ಟಿಲ್ ಏರನ್ ಅಂತೇಳಿ ಅದೊಂದು ಕವಿತೆ ಬರ್ದಿದ್ರಿ. ಎಲ್ಲಾ ಗುಡಿ ಅಣ್ಣ ದೇವ್ರಿಗೆ ಕಚೇರಿಗೆ ಹೊಂಟಾವು. ಕಚೇರಿಗೆ ಹೋಗಿ ಪೊಲೀಸರ ಮುಂದೆ ಫಿರ್ಯಾದಿ ಕೊಟ್ಟಾವು. ಒಂದೊಂದು ದೇವ್ರ 2-3 ವಕೀಲನಿಟ್ಟಾವು. ವಕೀಲನಿಟ್ಟ ಕೋರ್ಟಿನಾಗ ಕೇಸ್ ನಡೆಸ್ಯಾವು. ದೇವರಿಚ್ಚಿ ಸಾಕ್ಷಿ ಹೇಳು ಭಕ್ತರ ಮುಗಿಸ್ಯಾವು. ಭಕ್ತರ ಕಾಣಿಕೆ ಕಚೇರಿ ಕೋರ್ಟಿಗೆ ಲಂಚ ಕೊಟ್ಟಾವು. ಬ್ಯಾಳಿ ಬೆಲ್ಲ ಹೋಳಿಗೆ ಹುಗ್ಗಿ ಕುರಿ ಕ್ವಾಣ ಕೋಳಿ ತಿಂದಾವು. ಉಂಡ ತಿಂದ ದೇವ್ರಿಗೆ ಜಗಳಕ್ಕೆ ನಿಂತಾವು. ಮಠ ಮಂದಿರ ಮಸೂತಿ ಗುಡಿ ಅಣ್ಣ ದೇವ್ರೆಲ್ಲ ಬೈಲಿಗೆ ಬಂದಾವು. ಹಾದಿ ಮ್ಯಾಗ ಜಗಳಾಡಿ ಕೋರ್ಟ್ ಕಟ್ಟಿ ಎತ್ತಾವು. ಮನುಷ್ಯನ ಗುಡಿಯನ್ನ ದೇವರ ಮಂಗ ಮಾಯ ಆಗ್ಯಾವು. ಬೆಕ್ಕಿನ ಜಗಳದ ಬೆಣ್ಣಿ ಮಂಗ ತೂಕ ಮಾಡ್ಯಾವು. ಜಾತಿ ಜಗಳದಾಗ ಗುಡಿಗಳ ಕೀಲಿ ಬಿದ್ದಾವು. ಸಣ್ಣ ದೊಡ್ಡ ದೇವರ ಪೊಲೀಸ್ ಕಾವಲ ಕೇಳ್ಯಾವು. ಜಾತಿ ಜಗಳದಾಗ ಗುಡಿಗಳ ಕೀಲಿ ಬಿದ್ದಾವು. ಎಲ್ಲಾ ಗುಡಿಯನ್ನ ದೇವರಿಗೆ ಕಚೇರಿಗೆ ಹೊಂಟಾವು. ಕಚೇರಿಗೆ ಹೋಗಿ ಪೊಲೀಸರ ಮುಂದೆ ಫಿರ್ಯಾದಿ ಕೊಟ್ಟಾವು. ಬೀಳಿಗೆ ಬಿದ್ರಿ ಸಿದ್ದಪ್ಪ ಕಟ್ಟಿದ ಹಾಡ ಕೇಳ್ಯಾವು. ಕಟ್ಟಿದ ಹಾಡ ಕರೆ ಅಂತ ಕೈಯ ಎತ್ತಾವು. ಎಲ್ಲ ಗುಡಿಯಣ್ಣ ದೇವರೀಗ ಕಚೇರಿಗೆ ಹೊಂಟಾವು. ಕಚೇರಿಗೆ ಹೋಗಿ ಪೊಲೀಸರ ಮುಂದೆ ಫಿರ್ಯಾದಿ ಕೊಟ್ಟಾವು. ಈಗ ಸುಳ್ಳ ಒಟ್ಟು ಆ ದೇವ್ರಿ ದೇವ್ರ ಮಠ ಮಸೀದಿ ಯಾವ ಇಲ್ಲ. ಮಗ ನಾವು ಇವೇನು ಕಟ್ಟುದು ಏನು ಆ ಕಟ್ಟುನು ಏನು ಕಟ್ಟುನು ಅಂದ್ರೆ ಸಮಾಜದೊಳಗೆ ನಾವು ಕಟ್ಟಬೇಕಾದದ್ದೇನು ಅಂದ್ರೆ ಜ್ಞಾನದ ಬೆಳಕನ್ನು ಕಟ್ಟುನು. ಜ್ಞಾನದ ಬೆಳಕನ್ನು ಹಿಡಿದು ಕಟ್ಟುನು. ಓಡು ಮನಸ್ಸನ್ನ ಹಿಡಿದು ಕಟ್ಟುನು. ಪ್ರೀತಿ ಬದುಕನ್ನ ಗೂಡು ಕಟ್ಟುನು. ಪ್ರೀತಿ ಬದುಕಿನ ಗೂಡು ಕಟ್ಟೋನು. ಜ್ಞಾನದ ಬೆಳಕನ್ನು ಕಟ್ಟೋನು. ಇಂಥದ್ದೊಂದು ಸಮಾಜ ನಮ್ಮ ಯುವ ಸಮಾಜ ಅಡ್ಡದಾರಿಗೆ ಹೋಗ್ತೈತಲ್ಲ, ಅದಕ್ಕೊಂದು ಜ್ಞಾನದ ಬದುಕನ್ನು ಕಟ್ಟೋನು. ಅದು ಬದುಕು. ಸುಳ್ಳ ಏನಾರ ಸುಳ್ಳು ಹೇಳ್ಕೋತ ಮಂದಿಗೆ ಸುಳ್ಳ ಏನು ಸತ್ತಾರ ಸುದ್ದಿ ಊರಾಗ ಹೇಳ್ಕೊತ ಹೋಗ್ಬಿಡ್ದು. ರಾಜಕಾರಣಿ ಅವ್ರು ಹೇಳ್ತಾರೋ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಂಗಿದ್ದ, ಜವಾಹರ್ಲಾಲ್ ನೆಹರು ಹಿಂಗಿದ್ದ, ಗಾಂಧಿ ಮುತ್ಯ ಹಿಂಗಿದ್ದ, ಸುಭಾಷ್ ಚಂದ್ರ ಬೋಸ್ ಹಂಗಿದ್ದ, ಪಟೇಲ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಹಂಗಿದ್ದ, ಅವ್ರದ ಹೆಸರು ಹೇಳ್ತಾರ. ಹಂಗ ನೀವ್ ಎಂದಾಗ ಅವರು ಅಂಥವ್ರು ನೀವು ಆಗ್ಬೇಕಲ್ಲ. ಈಗ ಬರೀ ಅವ್ರದ್ದೇ ಹೇಳೋದಾತ. ನೀವ್ ಎಂದಾಗ ಅವರು ಮತ್ತೆ ನಿಮ್ಮ ಮಠ ಮಾಡ್ಯದಾಗ ಸ್ವಾಮಿಗಳು ಹೇಳ್ತಾರ. ಮಠ ಮಾಡಿದಾಗ ಸ್ವಾಮಿಗಳು ಹೇಳ್ತಾರೆ, ನಮ್ಮ ಮಠದ ಅಜ್ಜವ್ರು ಗಾಡಿ ನಡೆಸ್ಯಾರು, ಬೇಡಿದವ್ರಿಗೆ ಬೇಡಿದು ಕೊಟ್ಟಾರು, ಬರಗಾಲದಾಗ ಮಳೆ ತಂದಾರು ಹೇಳ್ತಾರೆ. ಅದು ಎಲ್ಲ ಹೇಳ್ತಾರೆ. ಹೌದು, ಅವ್ರೆಲ್ಲ ಮಾಡ್ಯಾರ. ಅವ್ರು ಮಾಡಿದ್ರು, ಅವ್ರು ಊಟ ಮಾಡಿದ್ರು ಹೋದ. ನೀವೇನು ಮಾಡಿರಿ? ಸಮಾಜಾಗ ನೀವು ದುಡಿಬೇಕಲ್ಲ. ಅವರು ಅಷ್ಟು ದುಡಿದ್ರು, ತಪ ಮಾಡಿದ್ರು, ತಪಸ್ಸೆ ಮಾಡಿದ್ರು, ಸಮಾಜಕ್ಕಾಗಿ ದುಡಿದ್ರು. ನೀವು ಏನು ಮಾಡಿದ್ರಿ? ಅವ್ರು ಇವತ್ತು ಕೆಲವು ಸ್ವಾಮಿಗಳು ಮಾಡ್ಯಾರ. ಮಠ ಕಟ್ಟೋದಕ್ಕಿಂತ ದೊಡ್ಡ ದೊಡ್ಡ ಶಾಲಿ ಕಾಲೇಜುಗಳು ಕಟ್ಟಿ ಮಕ್ಕಳಿಗೆ ಜ್ಞಾನ ಕೊಟ್ಟಾರ. ಆ ಸ್ವಾಮಿಗಳು ಮಾಡಿದ್ದಾರೆ. ಈಗಿನ ಒಂದಿಷ್ಟು ಮಂದಿ ಎದ್ದು ಬಿಟ್ಟೈತಪ್ಪ. ಮತ್ತು ಎಲ್ಲ ಸ್ವಾಮಿಗಳು ಮಠಗಳಾಗ ದೊಡ್ಡ ದೊಡ್ಡ ಶಾಲೆ ಕಾಲೇಜ್ಗೆ ಮತ್ತಿಟ್ಟೆಲ್ಲ ಬಡಬಗ್ಗರಿಗೆ ಊಟದ್ದು ಹಾಸ್ಟೆಲ ಎಲ್ಲ ಅವ್ರ ಜೋಳಿಗ್ಯಾಗ ಮಾಡ್ಯಾರ. ಅವರು ಮಾಡ್ಯಾರ, ಸ್ವಾಮಿಗಳು ಮಾಡ್ಯಾರ. ಮತ್ತು ಈ ಸ್ವಾಮಿಗಳು ಏನು ಮಾಡ್ತೀರಿ? ಈ ಸ್ವಾಮಿಗಳು ರಾಜಕೀಯ ಅವ್ರ ಬೆನ್ನು ಹತ್ತಿ ಅಡ್ಯಾಡಕ್ ಹತ್ಯಾರ.
ಖರೆ ಅಂದ್ರೆ ನಮ್ಮ ಹಿಂದಿನ ಹಿರಿಯರ ಪದ್ಧತಿ, ನಮ್ಮ ಹಿಂದಿನ ಕಾಲದಾಗ ನೋಡಿದ್ರು, ಋಷಿ ಮುನಿಗಳ ಕಾಲದಾಗ ನೋಡಿದ್ರು, ರಾಜಗಳು ಋಷಿ ಮುನಿಗಳಿದ್ದಲ್ಲಿ ಬಂದು ನಮಸ್ಕಾರ ಮಾಡಿ ಹೋಗ್ತಿದ್ರು. ಋಷಿ ಮುನಿಗಳಿದ್ದಲ್ಲಿ ಅವಾಗಿನ ಕಾಲ ರಾಜ ಧರ್ಮರಾಜನ ಕಾಲದಾಗ ಆಗಲಿ, ರಾಮ ಮಹಾಭಾರತ ಕಾಲದಾಗ ಆಗಲಿ, ಋಷಿ ಮುನಿಗಳಿದ್ದಲ್ಲಿ ಬಂದವರು ದರ್ಶನ ತಗೊಂಡು ಹೋಗಿದ್ರು. ಇವು ಋಷಿ ಮಠದಾನ ಸ್ವಾಮಿಗಳು MLA ಅವ್ರ ಬೆಣ್ಣ ಅಡ್ಡಾಡ್ತಾವ. ಮತ್ತು ಇನ್ನೊಂದು ಶಿಕ್ಷಣ ಮಾಡಿ ಕಲಿಸುವಂಥ ಮಾಸ್ತರ್ಗಳು, ಶಿಕ್ಷಣ ಕಲಿಸುವಂಥ ಮಾಸ್ತರ್ಗಳು ನಮ್ಮ ಸಮಾಜಕ್ಕೆ ಅವರು ಒಂದು ದೇವರು. ಯಾಕಂದ್ರೆ ಜ್ಞಾನದ ಬೆಳಕು ಕೊಡ್ತಾರಲ್ಲ ಶಿಕ್ಷಣ, ಅವರೊಂದು ದೇವರು. ಅವಾಗ ನಾವು ಸಣ್ಣವ್ರದ್ದಾಗ MLAಗಳು MP ಗಳು ಮಾಸ್ತರ್ಗಳು ಬಂದ್ರೆ ದೂರ ಸರ್ ನಿಂತರು. ನಮ್ಗೆ ಶಾಲಿ ಕಲಿಸಿದ ಗುರುಗಳು ಅದಾರ ಅಂತ ಹೇಳ್ತಿದ್ರು. ಗುರುಗಳು ಮತ್ತು ಅಲ್ಲಿ ಅವ್ರು ಬಂದ್ರೆ ಅವ್ರ ಮುಂದೆ ಮಾಸ್ತರ್ಗಳ ಮುಂದೆ ವಿದ್ಯಾ ಕಲಿಸಿದ ಗುರು ಮುಂದೆ ಹೀಗೆ ಎಡಕ್ಕೆ ತೆಗ್ಗಿಸಿ ಮಾತಾಡ್ತಿದ್ರು ಮಾಸ್ತರ್ಗಳ ಮುಂದೆ ಅವು MLA MP ಗಳು ಬಂದ್ರೆ ಅಲ್ಲಿ ನಾವು ಅವ್ರು ಮಾತಾಡೋದು ನಾವು ನೋಡಿ ದೊಡ್ಡ ದೊಡ್ಡ IAS ಆಫೀಸರ್ ಆದರೂ ಅವ್ರ ಮುಂದೆ ಆ ವಿದ್ಯಾಕರ್ದು ಅವ್ರಿಗೆ ಹಾಕೊಳಕ್ಕೆ ಹಂಗೆ ಇರ್ತಿದ್ದಿಲ್ಲ. ಒಂದು ಹೊರಗೆ ಅಂಗಿ ಮ್ಯಾಂಗ ನಿಂತರು ಅವ್ರಿಗೆ ದೂರ ಮ್ಯಾಂಗ ನಮಸ್ಕಾರ ಮಾಡ್ತಿದ್ರು. ಸಂಸ್ಕಾರ ಇತ್ತು. ಈಗ ಶಾಲಿ ಕಲು ಮಾಸ್ತರ್ಗಳೆಲ್ಲ ಕೈ ಚೀಲ ಹಿಡ್ಕೊಂಡು MLAಗಳು MP ಗಳು ಬೆನ್ನು ಹತ್ತಿ ಅಡ್ಡಾಡ್ತಾವೆ. ಅದು ಸಂಸ್ಕಾರ ಅಲ್ಲ. ಯಾಕಂದ್ರೆ ಶಿಕ್ಷಣ ಅವ್ರಿಗೇನು ಜ್ಞಾನ ಅಂತಾರೆ. ವಿದ್ಯಾ ಕಲಿಸೋ ಗುರು ಅಂದ್ರೆ ಧ್ಯಾನ ಅಂತ. ಯಾವ ಸರ್ಕಾರದಾಗ ಅವ್ರಿಗೆ ಪಗಾರ ಕೊಡ್ತಾರೆ. ಯಾವಾಗಲೂ ರಾಜಕಾರಣಿ ಒಳಗೆ ಮಠಮಾನ್ಯದವ್ರು ಹೋಗಬಾರ್ದು, ಮಠಮಾನ್ಯದವ್ರು ರಾಜಕಾರಣಿಗೆ ಹೋಗಬಾರ್ದು. ಮತ್ತು ವಿದ್ಯಾ ಕಲಿಸೋ ಶಿಕ್ಷಣ ಸಂಸ್ಥೆ ಒಳಗಲ್ಲಿ ವಿದ್ಯಾ ಕಲಿಸೋ ಶಾಲಿ ಮಾಸ್ತರ್ಗಳಲ್ಲಿ ರಾಜಕಾರಣಿಗೆ ಹೋಗ್ಬಾರ್ದು. ಯಾಕಂದ್ರೆ ಅವ್ರ ಬೆಳಕ ಅವ್ರದ್ದು ಇದನ್ನು ಬೇರೆ ಐತಿ, ಅವ್ರ ಬದುಕನ್ನು ಬೇರೆ ಐತಿ. ಇವರು ರಾಜಕಾರಣಿಗಳು ಅಂದ್ರೆ ಏನು, ರಾಡಿಯಾಗಿ ಬಿದ್ದು ಹಂದಿ ಇದ್ದಂಗೆ. ಆಮೇಲೆ ಅವ್ರ ರಾಡಿ ತಂದು ಇವ್ರಿಗೆ ಗೊತ್ತದು, ಇವ್ರು ರಾಡಿ ತಂದು ಅವ್ರಿಗೆ ಗೊತ್ತು. ಈ ಹೋಳಿ ಹುಣ್ಣಿದಾಗ ಬಣ್ಣದ ಗಾಡಿ ಗೋಸ್ತಾರಲ್ಲ ರಾಡಿ, ಈ ಒಟ್ಟರು ರಾಜಕಾರಣ ಒಬ್ಬರ ಸುದ್ದು ಮಾತಾಡೋದಾರ ಅವ್ರನ್ನ ಇವ್ರು ಬೇವುದು, ಇವ್ರು ಅವ್ರು ಬೇವುದು. ಮಂದಿ ಅವ್ರಿಗೆ ಹೋಗ್ತಾರ, ಮಂದಿ ಇವ್ರಿಗೆ ಹೋಗ್ತಾರ. ಈ ಜನ ಏನು ಇದೇನು ಹುಚ್ಚರು ಶಾಂತಿ ನಡೆದೈತಿ. ನಾವೆಲ್ಲ ಹುಚ್ಚರ ಕೈಯಾಗ ಕಲ್ಲು ಕೊಟ್ಟ ಇದ್ರಿಗೆ ನಿಂತೇವಿ. ಯಾರು ಸದ್ಯ ರಾಜಕೀಯ ಯಾಕೋ ನಮ್ಮ ಮನಸ್ಸಿಗೆ ಬರುವಲ್ಲ. ರಾಜಕೀಯ ಮಾಡ್ತಾರೆ ಈಗೆಲ್ಲ, ಅವ್ರು ಮಾಡೋದು ಮಾಡ್ತಾರೆ ರಾಜಕೀಯವರು. ಆದ್ರೆ ಈ ಜನ ಈ ಪತ್ತಿ ಬೆಣ್ಣೆ ಎತ್ತಿ ತಿರುಗಬಾರ್ದು. ಮತ್ತು ಮೊದಲಿನ ಒಂದು ಏನು ಪದ್ಧತಿ ಇತ್ತಲ್ಲ, ದುಡಿದು ಉಣ್ಣು ಪದ್ಧತಿ ಇತ್ತಲ್ಲ, ಅದು ಚಲೋ. ಈಗ ಬಡದು ಉಣ್ಣು ಪದ್ಧತಿ ಬಂದೈತಿ. ಅವಾಗ ದುಡಿದು ಉಂಡ ಬದುಕಿದ್ರು, ಈಗ ಬಡದು ಉಂಡು ಬದುಕ್ತಾರ. ಈಗ ದಲಾಲ್ರು, ಈಗ ಹೆಣ್ಣು ಕೊಡಿಸುವಲ್ಲಿ ದಲಾಲ್ರು, ಮಣಿ ಮಾರಿಸುವಲ್ಲಿ ದಲಾಲ್ರು, ಹೊಲ ಮಾರಿಸುವಾಗ ದಲಾಲ್ರು, ಏನೆಲ್ಲ ಮತ್ತೆ ಯಾರಿಗಾರ ಸಾಲ ಕೊಡಿಸ್ಬೇಕಾದ್ರೆ ದಲಾಲ್ರು. ಈಗೆಲ್ಲ ದಲಾಲ್ರ ಮ್ಯಾಗ ನಡೆದೈತಿ. ನಿಮ್ಮಲ್ಲಿರ್ತಕ್ಕಂಥ ಅವಾಗಿನ ಜನಪದ ಗೀತೆಗಳನ್ನ ಮತ್ತೆ ಈಗ ಬಂದಂತ ಜನಪದ ಗೀತೆಗಳ ಸಾಹಿತ್ಯಗಳಲ್ಲಿ ಬದಲಾವಣೆ ಉಂಟಾಗಿದ್ರಿ. ಅದೆಲ್ಲ ಜನಪದಕ್ಕೂ ಮತ್ತು ಆ ಜನಪದ ಗಟ್ಟಿ ಬಂಗಾರ ಇದ್ದಂಗೆ. ಗಟ್ಟಿ ಬಂಗಾರ ಇದ್ದಂಗೆ ಹೆಂಗಿರ್ತಾರೆ, ಓಡಿ ಹೋಗಲು ಬೇಡ, ಗಾಡಿ ಜಿಗಿಯಲು ಬೇಡ. ಗಾಡಿ ಎತ್ತೊಳಗೆ ತಿಳಿ ನೀರು, ಗಾಡಿ ಎತ್ತೊಳಗೆ ತಿಳಿ ನೀರು ತಿಳಿದಂಗೆ ತಿಳ್ಕೋರಿ ನಿಮ್ಮ ಮನದಾಗ. ಕಾಡಿಗಿದ್ದೇನೆ ಎಲ್ಲ ಬಾಡಿಗೆ ಎತ್ತಲ್ಲ, ಓಡಿ ಹೋದಾಕಿ ಹೆಣ್ಣಲ್ಲ, ಓಡಿ ಹೋದಾಕಿ ಹೆಣ್ಣಲ್ಲ ಜಗದೊಳಗೆ, ಗಂಡನ ಬಿಯದಾಕಿ ಗರ್ಕಲ್ಲ. ಜಾನಪದ ಇದು. ಈಗ ಆಗಿನ ಜನಪದಕ್ಕೂ ಈಗಿನ ಜನಪದಕ್ಕೂ ಬಹಳ ವ್ಯತ್ಯಾಸ ಆಗತ್ತದ್ರಿ. ನೋಡ, ಈಗಿನ ಜನಪದ ಇರ್ತಕ್ಕಂಥ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಈಗಿನ ಜನಪದ ಏನು ಹೇಳಂಗಿಲ್ಲ ಈ ಮಂದಿ. ಅದು ಯಾಕಂದ್ರೆ ಇವ್ರಿಗೆ ನಾವು ಹೇಳೋರು ಯಾರು? ಈಗ ಅವ್ರು ಹೇಳ್ತಾರ, ಅವ್ರು ಕೇಳ್ತಾರ, ಅವ್ರ ಮರ್ಜಿ, ನಮ್ಮ ಮರ್ಜಿ. ನೀವೊಬ್ರು ಮೂಲಭೂತ ಜನಪದ ಕವಿಗಳು. ನಮಗೆ ದೇವ್ರು ಕೊಟ್ಟ ಅಂತ ನಾವು ಹೇಳ್ತೇವೆ. ಈಗ ಅವ್ರಿಗೆ ನೀವು ಹಿಂಗೆ ಇರುತ್ತೆ ಹೇಳಕ್ಕಿಲ್ಲ, ಕಾಯ್ದೆ ಇಲ್ಲ. ಎಂಥ ಕಾಯ್ದೆ ತಂದೈತಪ್ಪ ನಮ್ಮ ಸರ್ಕಾರ. ಯಾರ ಮೇಲೆ ಯಾರ್ದು ಈಗ ಇಲ್ಲೋ ಅಧಿಕಾರ. ಆದ ಗಂಡ ಬಡಿಯಂಗಿಲ್ಲ, ಮದ್ವೆ ಹೇಳ್ತಿನ, ಕಣ್ಣಿಕೊಂಡು ಹಿಡಿಯಂಗಿಲ್ಲ, ತುಡುಗ್ ಮಾಡೋರು. ಹಂಗೆ ಬೇಕಾದಂಗೆ ಇವ್ರು ಸಿನಿಮಾದಾಗ ಅರಿವಿಲ್ಲ ಕುಣ್ತಾರೆ ಸರ್. ಅವಾಗ ಒಂದು ಅಶ್ಲೀಲತೆ ಸಿನಿಮಾ ಇತ್ತಂದ್ರೆ ಅದು ಅಂತ ಅದಕ್ಕೊಂದು ಇದು ಹಾಕ್ತಿದ್ರತ್ತ. ಆ ಸಿನಿಮಾಕ್ಕೆ ಅಲ್ಲಿ ಅವರು ಸಿನಿಮಾದವ್ರು ಸರ್ಕಾರದವ್ರು ಪರ್ಮಿಷನ್ ಕೊಡ್ತಿದ್ದಿಲ್ಲ.
ಪರ್ಮಿಷನ್ ಕೊಡ್ತಿದ್ದಿಲ್ಲ. ಈಗೇನೋ ನೀನು ಎಂಥ ಹುಚ್ಚರು ಎಂಥ ಮಾನಗಿಡಿಗಳು ಬಂದು ತಮ್ಮ ಮಾನನ ತಾವ ಮಾರ್ಕೊಳಕತ್ಯಾರ. ರಾಜಗಳು ತಮ್ಮ ಮಾನ ಮಾರ್ಕೊಳಕತ್ಯಾರು, ಊರನವರು ತಮ್ಮ ಮಾನ ಮಾರ್ಕೊಳಕತ್ಯಾರು. ಏನು ಬಿಡು, ಅವ್ರ ಮನೆ ಮೊಬೈಲ್ದಾಗ ಬಿಡೋದು ಇವ್ರು ಬಿಡೋದು, ಇವ್ರ ಮನೆ ಮೊಬೈಲ್ದಾಗ ಅವ್ರು ಬಿಡೋದು, ಅವ್ರಿಗೆ ರಾಡಿ ಇವ್ರಿಗೆ ಗೊಜ್ಜೋದು, ಇವ್ರಿಗೆ ರಾಡಿ ಅವ್ರಿಗೆ ಗೊಜ್ಜೋದು. ಈಗ MP MLಗಳು ಮಿನಿಸ್ಟ್ರುಗಳು ಇಡಿಯೋಗಳು ಬೈಲಿಗೆ ಬಿಡ್ತಾರ ಅಂದ್ರೆ ಸರ್ಕಾರ ಏನು ಕತ್ತಿ ಕಾವ್ತೈತೆ ದನ ಕಾವ್ತೈತೆ ಅಂತವ್ನು ಹಿಡಿದು ಒಳಗೆ ಒಗಿಬೇಕು. ಇಂಥ ಕೆಲಸ ಯಾಕೆ ಮಾಡ್ತಿರ್ಬೇಕು, ಮತ್ತು ಅವ್ರಿಗೆ ಒಟ್ಟು ಅವರು ಇರ್ಬೇಕು. ನಾವು ಎಲ್ಲಿದ್ದೀವಿ? ಅದಕ್ಕೆ ಒಂದು ಊರಾಗ ದೇವ್ರ ಮ್ಯಾಗ ಒಂದು ಕತ್ತಿ ಮ್ಯಾಗ ದೇವ್ರ ಇಟ್ಕೊಂಡ ಮೆರವಣಿಗೆ ತಗೊಂಡು ಹೊಂಟಿದ್ರತ್. ಕತ್ತಿ ಮ್ಯಾಗ ದೇವ್ರ ಇಟ್ಟು ಊರಾಗ ಮೆರೆಸ್ಕೊಂಬತ್ತ ದೇವ್ರ ಹೊಂಟಿದ್ರು. ಎಲ್ಲಾರು ಮಂದಿ ನಮಸ್ಕಾರ ಮಾಡೋ ಮುಂದೆ ಆ ಕತ್ತಿ ಏನು ತಿಳ್ಕೊಯ್ತತ್ತ, ನನಗೆ ಎಷ್ಟು ಜನ ನಮಸ್ಕಾರ ಮಾಡ್ತಾರ ಜಂಬಿಲಿ ನೋಡ್ತಿತ್ತ ಕತ್ತಿ. ಆ ತಲೆ ಮ್ಯಾಗಿನ ಮೂರ್ತಿ ಹೋದ ಗುಡಿಯಾಗಿ ಇಟ್ಕೊಂಡಿಂದ ಅದ ಕತ್ತಿ ಹೊಳ್ಳಿ ಹೊಡ್ಕೊಂಬರೋ ಮುಂದೆ ಒಬ್ರು ನಮಸ್ಕಾರ ನಿಲ್ಲತ್ತ. ಹಂಗ ಈ ರಾಜಕಾರಣಿ ಮಂದಿಗೆ ದೇವರು ಅನ್ನೋದೊಂದು ಮೂರ್ತಿ ಐತಿ, ಅಧಿಕಾರ ಅನ್ನೋದೊಂದು ಮೂರ್ತಿ ಐತಿ. ಆ ತಲೆ ಮ್ಯಾಗ ಇವ್ರು ಏನ್ ತಿಳಿದಾರ, ನಮ್ಗ ನಮಸ್ಕಾರ ಮಾಡ್ತಾರೋ ನಮ್ಗ ಬಾಗ್ತಾರ ಇವ್ರು ತಿಳಿದಾರ. ಆದ್ರ ಅವ್ರ ತಲೆ ಮೇಲೆ ಒಂದು ಅಧಿಕಾರ ಐತಿ, ಜನ ಅದಕ್ಕೆ ನಮಸ್ಕಾರ ಮಾಡ್ತಾರ. ಅದ ಅಧಿಕಾರ ಹಾದ್ ಮರ್ದಿವ್ಸ ಇವ್ರನ್ನ ಕತ್ತಿ ಮುಗಿಸಿ ಓಡಾಗಿಲ್ಲ. ಈಗ ಬಂಗಾರ ಅಂತೇಳಿ ಕೊಂಬ್ ಹಿತ್ತಾಳಿನ ಬಂಗಾರ ಅಂತ ಎಷ್ಟ ಮಂದಿ ಪಾಸಿ ಮಾಡಿ ಹೋಗಲ್ಲ, ಹಂಗ ಅವ್ರು ಪಾಸಿ ಮಾಡಕ್ ಬಂದಾರ. ಅದ್ ತಗೊಳ್ಳೋರು ಹುಚ್ಚರದಾರೋ ಶಾಣ್ಯರದಾರೋ ಬಂಗಾರ ಹೌದು ಅಲ್ಲೋ ಗೊತ್ತ ಸಮಾಜದವ್ರು ವಿಚಾರ ಮಾಡ್ಕೋಬೇಕು. ಅಯ್ಯವ ಅವ್ರು ಮಾಡ್ತಿರ್ತಾರ ಬಂಗಾರ ಐತ್ರಿ ಅಂತ ಹೇಳ್ತಾರ. ಬರೆಯುವಂತ ಬರವಣಿಗೆ ಒಳಗ ಅಶ್ಲೀಲತೆಯನ್ನ ಬರೀತಾ ಇದಾರ ಅಂತ ಅವ್ರಿಗೆ ಬುದ್ಧಿ ಮಾತು ಹೇಳೋದಾದ್ರೆ ಏನ್ ಹೇಳ್ತೀರಿ ಅಂತ? ಇಲ್ಲ, ಕವಿಗಳಾದವರು ಯಾರ ಸಾಹಿತ್ಯ ಬರಲಿ, ಯಾರ ಕವಿಗಳಿರ್ಲಿ, ಹಾಡುಗಾರಿರ್ಲಿ, ನಾವೊಂದು ಕವಿತಾ ಬರೆದ್ರೆ ಸಮಾಜ ಇದರಿಂದ ತಿಳ್ಕೋತೈತೋ ಅಥವಾ ಹಾಳಾಕೈತೋ ಅನ್ನೋದು ನಾವು ವಿಚಾರ ಮಾಡ್ಬೇಕು. ನಾವು ಚಲೋದ್ ಬರೆದ್ರೆ ಭಾಳ ದಿನ ಉಳುತ್ತೈತಿ, ಹಾಳಾಗೋದು ಬರೋದು ಹಿಂಗೆ ಬಂದು ಹಿಂಗೆ ಹೋಗಿಬಿಡ್ತೈತಿ. ನೀರಾಗ ತೆರಿಗೆ ಅದು ಹೋಗಿ ದಂಡಿಗೆ ಬಿಡ್ತೈತಲ್ಲ ಹಂಗೆ ಬಡ್ದು ಬಿಡ್ತೈತಿ, ಹಂಗೆ ಬಡ್ದು ಬಿಡ್ತೈತಿ. ಅಂದ್ರೆ ಅವ್ರವ್ರ ಭಾವನೆದೊಳಗೆ ಕವಿತೆಗಳಂದ್ರೆ ಏನು, ಸಾಹಿತ್ಯಗಳಂದ್ರೆ ಏನು, ಅವ್ರವ್ರ ಕಲ್ಪನೆ ಒಳಗೆ ಏನು ಬರ್ತೈತಿ. ಈಗ ಸದ್ ಹುಡುಗರು ಲಗ್ನ ಆಗೋದಕ್ಕಾಗಿ ಒಂದು ಹೆಣ್ಣು ಹುಡುಗಿ ಸಂಬಂಧ ಗೋಳಿ ಆಡಕತ್ಯಾವ, ಅದನ್ನ ಬರೆಯವ್ರಲ್ಲ ಅವ್ರು. ನೀ ಇರ್ಲಿಕ್ಕಾದ್ರೆ ನಾ ಹೆಂಗ್ ಇರ್ಲಿ, ನೀ ಗಂಡನ ಮನೆಗೆ ಹೋದಿ ನಾ ಹೆಂಗ್ ಬದುಕ್ಲಿ, ಮತ್ತೆ ಇದನ್ನ ಬರೀ ಅವ್ರು. ಮತ್ತೆ ಈ ಗಂಡನ ಬಿಟ್ಟು ಬಾ, ನಾನು ಇಲ್ಲಿಕ ನಾ ಸಾವುತ್ತೀನಿ, ನಾ ಸತ್ತುಗಳನ್ನ ಮಣ್ಕೊಟ್ಟು ಹೋಗು, ಇದನ್ನ ಕವಿತಾ ಬರೋದು. ಅವಾಗ ಹಿಂಗ ಇದ್ದಿದ್ದಿಲ್ಲ. ಗಂಡು ಮಕ್ಕಳು ಹರೇಕ್ ಬರ್ಗೊಡ್ದ ಹೆಣ್ಣು ಹುಡುಕಿ ಲಗ್ನ ಮಾಡ್ತಿದ್ರು. ಇದೆಲ್ಲ ಗದ್ದಲ ಮಾಡಿದ್ ಸರ್ಕಾರ. ಈ ಲಗ್ನದ ಗದ್ದಲಕ್ಕೆ ಅವರೆಲ್ಲ ಹುಡ್ಕಾದ ಏನ್ ಮಾಡ್ಯಾರೋ, ಇದೆಲ್ಲ ನಾಡ್ ಕಟ್ಟೋದು ದೇಶ ಕಟ್ಟೋದು ಅವೆಲ್ಲ ನಮ್ಮ ಹಿರಿಯರು ಮಾಡಿ ಹೋಗ್ಯಾರ, ಅವರೆಲ್ಲ ಮಾಡಿ ಹೋಗ್ಯಾರ. ಇವರು ಒಣ ಗಿಲ್ಲ ತಗೊಂಡ್ ಗುಲ್ಲ ಎಬ್ಸೋ ಕೂತ್ಬಿಟ್ಟಾರ. ಅವು ಹುಳ ಇದು ಅಲ್ಲಿ ಅದಾವ, ಜೇನ್ ಇರೋಲ್ಲ ಐತಿ, ಅದಕ್ಕೆ ಹುಗಿ ಎಬ್ಬಿಸಿ ಕಲ್ಲು ಹೋಗೋದು ಹುಳ ಎಬ್ಬಿಸ್ಬಿಟ್ಟಾರ. ಯಾರು ಕೊಡ್ತಾವೋ ಗೊತ್ತಿಲ್ಲ. ಮುಂದೆ ನಾಳೆನ ಮಕ್ಕಳು ಹಡಿಬೇಕಾದ್ರೆ ಬಟನ್ ಒತ್ತದು ಬರ್ತೈತಿ. ಬಟನ್ ಒತ್ತು ಏನ ಸರ್ಕಾರ ಕೇಳ ಲೈಸೆನ್ಸ್ ತಗೊಂಡು ಲಗ್ನ ಮಾಡ್ತಾರ. ಈ ಡಾಯರ್ಗಳಿಗೆ ಲೈಸೆನ್ಸ್ ಕೊಡ್ಬೇಕು ಸರ್ಕಾರ, ಹೆಂಗಲ್ಲ ಹಂಗ ಮಕ್ಕಳು ಹಡಿಯಾಕು ಸರ್ಕಾರ ಲೈಸೆನ್ಸ್ ಬೇಕೇನು? ಹೌದು. ಮತ್ತೆ ಎಲ್ಲ ಫ್ರೀ ಕೊಡ್ತದಲ್ಲ. ಈಗ ನಾವು ಸರ್ಕಾರದ ಆಳ್ ನಾವು ಈಗ ಅವಾಗ ದುಡ್ದು ಉಣ್ಣವ್ರಿಗೆ ಸರ್ಕಾರ ನಮ್ಮ ಆಳ ಇತ್ತ. ನಾವು ದುಡ್ದು ಉಣ್ಣವ್ರಿಗೆ ಸರ್ಕಾರ ನಮ್ಮ ಆಳ ಇತ್ತು, ನಾವ್ ಹೇಳ್ದಂಗ ಅದು ಕೇಳ್ಬೇಕಿತ್ತು. ಇವತ್ತು ನಾವು ಹರಾಮ್ ತಿನ್ನಕತ್ತೀವಿ, ಸರ್ಕಾರ ಹಾಕಿದ ಅನ್ನ ತಿಂತೀವಿ, ಸರ್ಕಾರ ಕೊಟ್ಟು ರಕ್ತ ಆಡಾಡ್ತೀವಿ. ಸರ್ಕಾರ ಹೆಂಗ್ ಹೇಳ್ದತ್ತ ಹಂಗ ನಾವು ಕೇಳ್ಬೇಕು. ಈಗ ನಮ್ಮನ್ನ ಹಗ್ಗ ಕೊಟ್ಟು ಕೈ ಕಟ್ಸೋದ ಸರ್ಕಾರ. ನೀವು ನೋಡ ಬ್ಯಾಂಕ್ನಾಗ ಸಾಲ ಮಾಡ್ತಾರ, ಅದನ್ನ ಸೂಟ್ ಮಾಡಿರ್ತಾರ. ಕಬ್ಬು ಅವ್ರು ಫ್ಯಾಕ್ಟ್ರಿ ಕಬ್ಬು ಕೊಟ್ಟಾರ. ಆ ಫ್ಯಾಕ್ಟ್ರಿ ಬಂದ್ ಮಾಡ್ರಿ ನಮ್ದು ಇದು ಕೊಡಲ್ಲ, ಬಸ್ ಬಂದ್ ಮಾಡ್ತಾರ. ಕಬ್ಬು ಕೊಟ್ಟದಲ್ಲೇ ಫ್ಯಾಕ್ಟ್ರಿಗೆ ಬಸ್ ಯಾಕೆ ಬಂದ್ ಮಾಡಕ್ ಹೋಗ್ಬೇಕು? ಸತ್ಯಾಗ್ರಹ ಮಾಡಕ ಫ್ಯಾಕ್ಟ್ರಿ ಮುಂದೆ ಕುಂದ್ರಲ್ಲ, ಬಸ್ ಬಂದ್ ಮಾಡು, ಫ್ಯಾಕ್ಟ್ರಿ ಬಂದ್ ಮಾಡು. ಏನದು? ಯಾಕೆ ನಾವು ಕಬ್ಬು ಹಾಕೋದೇ ಬಿಟ್ಟು ಬಿಡುದು. ಕಬ್ಬು ಹಾಕೋದು ಬಿಟ್ರೆ ಫ್ಯಾಕ್ಟ್ರಿ ತಾವ ಬಂದ್ ಹಾಕವಲ್ಲ, ಬಂದ್ ಆಗ್ತಾರೆ ಗ್ಯಾರಂಟಿ.
ಬೇಡ ಬೇಡಪ್ಪ ನಮ್ಗೆ ಏನು ಹಿಡಿದು ದಿವಸ ನಾವು ಈ ಕಬ್ಬಿಣ ಮ್ಯಾಗ ಬದುಕ್ಯಾವಣ ಜೋಳ ತಿನ್ನೋಣ ಬದುಕುನು ಅಲ್ಲ ಅದು ಈಗ ಬದುಕ ನಾವ್ ಹೆಂಗ್ ಕಟ್ಕೋತೀವಿ ಹಂಗ ಇರ್ತೈತಿ ಅವಾಗ ನಮ್ಮ ಹಿರಿಯರು ಉಪವಾಸ ಬಿದ್ರು ಬದುಕ್ಯಾರ. ಈಗ ಈ ಸರ್ಕಾರದವ್ರು ಊಟ ಕೊಡ್ತಾರ ಬದುಕಿಲ್ಲ ನಾವ್ ಬದುಕುವಂಗ್ ಬದುಕತ್ತೇವೆ. ಆ ಯಾವ್ದೋ ಮುದುಕಿ ಹೇಳ್ತಾರ ನಮ್ಮ ಹಿರಿಯರ ನನ್ನ ಕೋಳಿ ಕೂಗದಾಗ ಬೆಳಕ್ ಹಾಕೈತಿ ತಿಳ್ಕೊಂಡಿರ್ತಾಕಿ ಅದು ಆ ಕೋಳಿ ತಗೊಂಡ್ರೆ ಗುಡ್ದಾಗ ಕೂತತ್ ಮುದುಕಿ ಮುಂದೆ ಅದು ಬೆಳಕ್ ಆಗುವಾಗ ಹತ್ತು ಮಂದಿ ಎದ್ರು ಹಂಗೆ ಎದ್ರು ನಡುವಂಗ್ ನೀಡ್ತಿ. ಇವ್ ರಾಜಗಳು ಅದಾರತ್ತಿಲ್ಲ ಇಂಥ ರಾಜಗಳು ಎಷ್ಟೋ ಬಂದು ಹೋಗ್ಯಾರ. ಎಲ್ಲ ನವಕೋಟಿ ನಾರಾಯಣಗಳೆಲ್ಲ ಬಂದು ಹೋಗ್ಯಾರ ಇಲ್ಲಿ ಎಲ್ಲಾರು ಬಂದು ಹೋಗ್ಯಾರ. ಅದು ಸೂರ್ಯ ಚಂದ್ರ ಬೆಳಕ ಕತ್ಲ ಊಟ ನೀರ ಎಲ್ಲ ನಡುವತೈತಿ. ಅದು ಯಾರಿಗೂ ಸಂಬಂಧ ಇಲ್ಲ. ಅವ ಸೃಷ್ಟಿಕರ್ತ ಈ ಮಂದಿಗೆ ಅನ್ನ ಹಾಕಿ ಸಲಿಯಾವ ಪರಮಾತ್ಮ ಮ್ಯಾಗ ಅದಾನ. ಮತ್ತೆ ನಮ್ಮ ರೈತರು ಮತ್ತೆ ರೈತರ ಮಕ್ಕಳಿಗೆ ಇವತ್ತಿಗೂ ಹೆಣ್ಣು ಕೊಡುವಲ್ಲ ಭಾಳ ಗೋಳೈತಿ ಎಲ್ಲ. ಈ ಜನನು ಎಷ್ಟು ಹುಚ್ಚೈತ ಗೊತ್ತಿಲ್ಲ. ಆ ನೌಕರಿ ಅರ್ಥಂತೂ ಏನೂ ಇಲ್ಲ. ಸಾಲಿ ಕಲ್ತಿರ್ತಾರ, ಸಾಲಿ ಕಲ್ತು ಶಾಣ್ಯಾರ ಜ್ಞಾನಕ್ಕೆ ಶಾಣ್ಯಾರ ಆಗೋದಪ್ಪ. ನೌಕರಿನ ಬರ್ಬೇಕು, ನೌಕರಿ ಯಾವ ಕೊಡ್ಬೇಕು. ಮತ್ತು ನೌಕರಿ ಯಾವ ಇದ್ರೆ ಹೊಲ ಬೇಕತ್ತಾರ. ಹೊಲ ಇದ್ರೆ ನಮ್ಮ ಹುಡುಗಿನ ಸಾಲಿ ಕಲ್ಸ್ಯಾವ ಹೊಲಕ್ಕೆ ಹೋಗಂಗಿರ್ತಾರ. ಎಷ್ಟು ಆಡ್ತಾರ ಬಿಡ್ತಾರ ಹಿಡ್ದೈತಿ ಅದು ಅಲ್ಲ. ಎಷ್ಟು ಆಡ್ತಾರ ಬಿಡ್ತಾರ. ನೌಕರಿ ಕೊಟ್ರೆ ಹೊಲ ಬೇಡ್ತಾರ. ಮತ್ತು ಹೊಲದಾಗ ದುಡಿಯೋ ಕೇಳಿದ್ರೆ ನಮ್ಮ ಹುಡುಗಿ ಸಾಲಿ ಕಲ್ತೈತಿ. ಸಾಲಿ ಕಲ್ತವ್ರು ನಾಳೆ ಹೊಟ್ಟಿಗೆ ಏನು ತಿಂತಾರ. ಎಷ್ಟೋ ಸಾಲಿ ಕಲ್ಲಿ ಎಷ್ಟೋ ಶಾಣ್ಯಾರಾಗಲಿ ಅನ್ನಕ್ಕೆ ಬಾಯಿ ತೆರೆಯಬೇಕು. ಈ ಮಣ್ಣೊಳಗಿನ ಅನ್ನ ಮಣ್ಣಾಗಿನ ನೀರಕ್ಕೆ ಬಾಯಿ ತೆರೆಯಬೇಕು. ಈ ಅರಿವ ಸಮಾಜದಾಗ ಎಲ್ಲರಿಗೂ ಇರಬೇಕು. ರೈತರ ಮಕ್ಕಳಿಗೆ ರೈತರು ಸಮಾಜಕ್ಕೆ ಇರೋಡ ಈ ಮಾನವ ಕುಲಕ್ಕಲ್ಲಿ ಭೂಮಿ ಮೇಲೆ ಸಮಾಜಕ್ಕೆ ರೈತನ ಪರಮಾತ್ಮ ಇದ್ದಂಗ, ರೈತನ ದೇವ್ರ. ರೈತನ ಬಿಟ್ರೆ ಈ ಭೂಮಿ ಹೊತ್ತ ಆಳವ ರೈತ. ಮತ್ತು ರೈತಗೆ ಇವ್ರು ಅಂಜಲ್ರು, ರೈತಗೆ ಮಾಡೋಲ್ಲ ಅಂದ್ರೆ ಗಂಡಗೆ ಅಂಜಲ್ದು, ತುಡುಗರು ಪೊಲೀಸರಿಗೆ ಅಂಜಲ್ರು, ಜನ ಸರ್ಕಾರಕ್ಕೆ ಅಂಜಲ್ರು. ಯಾರೇನು ಮಾಡೋದು ಹೋಗೋದು. ಇದು ನಾಯಿ ಬಾಲ್ ಡಂಕ ಜಗ್ ಹಿಡ್ದಾಗ ನೆಟ್ ಹಾಕತಿ, ಬಾತ್ ಬಿಟ್ರೆ ಹಂಗ ಡಂಕ್ ಹಾಕತಿ. ನಾವೆಲ್ಲ ಏನು ತಿಳ್ಕೊಂಡಿವಿ ಎಲ್ಲ ಹುಚ್ಚರಿಗೆ ಎಲ್ಲ ಹುಚ್ಚರು ಕೂಡಿ ಏನು ಮಾಡಕತ್ತಾರ ಅಂದ್ರು ಕರಿ ನಾಯಿ ತಗೊಂಡಾರ. ಅದನ್ನು ಸಬಕಾರ ಹಚ್ಚಿ ನೀರಾಗ ನಿಂದ್ರಿಸಿ ತೊಳೆದು ಬೆಳ್ಳಗೆ ಮಾಡ್ಬೇಕಂತ ಹೊಂಟಾರ. ಏನು ಅದು ನಾಯಿ ಬೆಳಗಾಗೋದಿಲ್ಲ, ಇವ್ರು ತಿಕ್ಕುದು ಬಿಡುದಿಲ್ಲ. ಕತ್ತಿ ಮೇಲೆ ಕೂತಾರ. ಇದು 9 ಗೇನಿನ ಕುದುರೆ ಹೇಳತ್ ಮಂದಿಗೆ ಹೇಳ್ತಾರ. ಮತ್ತು ಮಂದಿ ಕತ್ತಿ ಮ್ಯಾಗ ಕೂತಪ್ಪ ಹುಚ್ಚಿಗೆ ಮಂದಿ ಹತ್ತಾರ. ಇಷ್ಟ ಈ ಸಮಾಜಕ್ಕೆ ಏನು ಹೇಳಿದ್ರು ಇಲ್ಲ. ಗುಡ್ಡಕ್ಕೆ ನಾಯಿ ಬಗಳಿದಂಗೆ ಕಡ್ಕೊಳ್ಳ ನಾಯಿ ಎಡ್ತಾಗ ಸತ್ತತ್ತ, ಹಿಂದ್ಕ ನಾವೊಂದು ನಾಯಿ ಹಿಂಗ ಸತ್ತತ್ತ, ಗುಡ್ಡಕ್ಕೆ ಬಗಳಿದ ನಾಯಿ ಗೂದ ಸತ್ತತ್ತ. ಹಂಗೆ ಬಳ್ಕೋತ ಹಂಗೆ ಹೇಳ್ಕೋತ ಹೋಗುದು. ಮಾಸ್ತರ್ಗಳು ಶಾಲ್ಯಾಗ ಹೇಳ್ತಾವು, ಪುರಾಣ ಹೇಳೋರು ಪುರಾಣ ಹೇಳ್ತಾರು, ಭಾಷಣ ಮಾಡೋರು ಭಾಷಣ ಮಾಡ್ತಾರ. ಹಂಗೆ ಬಗುಳ್ದ ಹೋಗುದ ನೆಡುವಂಗೆ ನೆಡ್ದು ಏನು ಇಲ್ಲ. ಈ ಕವಣಿ ಕಲ್ಲು ಬೀಸಾಕ ಹೊಲ್ದಾಗ ಆಳ ಹಚ್ಚಿರ್ತಾರ, ಕವಣಿ ಹೋಗ್ತಿದಾರ. ಆ ಕವಣಿ ಕಲ್ಲು ಬೀಸಿರ್ತಾರ, ಕಲ್ಲು ಹೋಗದ ಹೋಗ್ತಾವ. ಹಕ್ಕಿ ಕಾಳು ತಿಂತಿರ್ತಾವಲ್ಲ ಹಂಗ ತೆನಿ ಬಾಚ್ ಆಗುದ ಇದೆ. ಅದು ಯಾವ್ದೋ ಲಕ್ಕಮ್ಮ ಗುಡಿ ನಿಮ್ಮ ಗುಡಿ ಅಂತ ನೋಡಕತ್ತ.